ಮಹೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್, ಏನು ಟೇಕ್ ನಿಮಗೆ ಈ ಇಶ್ಯೂನಲ್ಲಿ? ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪದಗಳ ಜೊತೆಗೆ ಆಟ ಆಡಲಾಗ್ತಾ ಇದೆ. ಆ ಪದಗಳು ಇರಬೇಕಾ ಬೇಡವಾ ಅನ್ನೋದ್ರ ಜೊತೆ ಆಟ ಆಡ್ತಾ ಇದೆ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆ ಇಡೀ ಪೀಠಿಕೆಯನ್ನು ಓದಿದ್ರೆ ಅಲ್ಲಿದೆ. ಅದು ರಾಜಪ್ರಭುತ್ವ ಕೊನೆಗೊಂಡು ಪ್ರಜಾಪ್ರಭುತ್ವ ಚಾಲ್ತಿಗೆ ಬಂದಂಥ ಸಂದರ್ಭದಲ್ಲಿ ಹೌದು, ಇಡೀ ದೇಶ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಎರಡೂ ಇರಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತರೆ ಸಾಲುಗಳಲ್ಲಿದೆ. ಸಮಾಜವಾದಿ ಅಂತಕ್ಕಂಥ ಪದ, ನಾನೊಬ್ಬ ಪ್ರೊಫೆಸರ್, ನಮ್ಗಳಿಗೂ ಕೂಡ ಸಮಾಜವಾದ ಅಂದರೆ ಏನು ಅನ್ನೋದು ಇನ್ನೂ ಕೂಡ ಸಾಮಾನ್ಯ ಜನಗಳಿಗೆ ಕ್ಲಿಯರ್ ಆಗಿಲ್ಲ. ನಾನು ಹೇಳ್ತೀನಿ ಅಂದ್ರೆ ಏನು ಅನ್ನೋದು ಕ್ಲಿಯರ್ ಆಗಿಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ಸಮಾಜವಾದ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಆರ್ಥಿಕ ಪ್ರಜಾಪ್ರಭುತ್ವ, ಅಂದ್ರೆ ಆರ್ಥಿಕ ಸಮಾನತೆ. ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಪಾಲು ಸಿಗಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ಇನ್ನು ಜಾತ್ಯತೀತ ಅಂತಕ್ಕಂಥದ್ದು ಏನು ಅಂದರೆ ಅದೊಂದು ಸಾಮಾಜಿಕ ಪ್ರಜಾಪ್ರಭುತ್ವ. ಯಾವುದೇ ಜಾತಿ ಧರ್ಮದ ಹೆಸರಲ್ಲಿ ಯಾರು ಕೂಡ ಭಿನ್ನ ಭೇದ ಮಾಡದೆ ಜೀವನ ಮಾಡಬೇಕು ಅಂತಕ್ಕಂಥ ಬಹಳ ಕ್ಲಿಯರ್ ಕಟ್ ಆಗಿ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಕಟ್ ಆಗಿ ಪೀಠಿಕೆಯ ಇತರೆ ಸಾಲುಗಳಲ್ಲಿದೆ. ಅದನ್ನ ಬಿಟ್ಟು ಏನು 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 ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆ ಪದಗಳನ್ನು ಸೇರಿಸಿದ್ರಲ್ಲ, ಸೇರಿಸಿದ್ರು ಸೇರಿಸದೆ ಹೋದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿದೆಯಲ್ಲ ಅದು ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ. ನನಗನ್ಸುತ್ತೆ ಆ ಪದಗಳ ಅರ್ಥ, ಏನು ಸಮಾಜವಾದ ಅನ್ನೋ ಪದದ ಅರ್ಥ ಮುಂದಿನ ಸಾಲಲ್ಲಿದೆ, ಜಾತ್ಯತೀತ ಅಂತಕ್ಕಂಥ ಪದಗಳ ಅರ್ಥ ಮುಂದಿನ ಸಾಲಲ್ಲಿದೆ, ಸಂವಿಧಾನದಲ್ಲಿದೆ. ಆದ್ರೆ ನಾನು ಹೇಳೋದು ಈ ಪದಗಳು ಈಗ ಚಾಲ್ತಿಯಲ್ಲಿ ಇದೆಯಾ, ಪೀಠಿಕೆಯಲ್ಲಿ ಇದೆ. ಆದರೆ ಉದ್ದಕ್ಕೂ ದೇಶವನ್ನು ಆಳ್ಕೊ ಬಂದಂತಹ ಕಾಂಗ್ರೆಸ್ ಇರ್ಬೋದು, ಇವತ್ತಿನ ಬಿಜೆಪಿ ಸರ್ಕಾರ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಲ್ಲಿ ಇಲ್ಲಿ ಆರ್ಥಿಕ ಪ್ರಜಾಪ್ರಭುತ್ವನು ಜಾರಿಯಾಗಿಲ್ಲ, ಸಾಮಾಜಿಕ ಪ್ರಜಾಪ್ರಭುತ್ವನು ಜಾರಿಯಾಗಿಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ರು ಬಂಡವಾಳಶಾಹಿಗಳ ಪರವಾಗೇ ಇದ್ದಾರೆ. ಪದಗಳನ್ನೇ ಇಟ್ಕೋತಾ ಇದ್ದಾರೆ. ಕಾಂಗ್ರೆಸ್ ಕಾಲದಲ್ಲಿ ಟಾಟಾ ಬಿರ್ಲಾಗಳಿದ್ರು, ಬಿಜೆಪಿ ಕಾಲದಲ್ಲಿ ಅಂಬಾನಿ ಅದಾನಿಗಳಿದ್ದಾರೆ. ಏನೂ ಬದಲಾವಣೆ ಆಗಿಲ್ಲ. ಪದಗಳಿಟ್ಟುಕೊಂಡು ಬಾಬಾ ಸಾಹೇಬ್ರ ಪರವಾಗಿ, ಸಂವಿಧಾನದ ಪರವಾಗಿ ಕಾಂಗ್ರೆಸ್ ಅವ್ರಿಗೆ ಮಾತಾಡ್ತಾರೆ. ಆ ಪದಗಳನ್ನು ಸೇರಿಸಲಾಯಿತು ಸೇರಿಸಲಾಗಿಲ್ಲ ಅನ್ನೋದಲ್ಲ ಇಂಪಾರ್ಟೆಂಟ್, ಅದರ ಪ್ರಕಾರ ದೇಶ ನಡೀತಾ ಅನ್ನೋದು ಇಂಪಾರ್ಟೆಂಟ್. ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ಓನ್ ಮಾಡಿಕೊಂಡು ಮಾತಾಡ್ತಕ್ಕಂತಹ ನೈತಿಕತೆ ಕಾಂಗ್ರೆಸ್ ಅವ್ರಿಗಿಲ್ಲ. ಅಟ್ ದ ಸೇಮ್ ಟೈಮ್ ಇವತ್ತಿನ ಬಿಜೆಪಿ ಅವ್ರಿಗೂ ಕಾಂಗ್ರೆಸ್ ಅವ್ರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಇವತ್ತಿನ ಬಿಜೆಪಿ ಹೊಸಬಾಳೆ ಇದಾರಲ್ಲ, ಆ ಬಿಜೆಪಿ ಅವರ ಆಸೆ ಅದು ಏನು, ಸಂವಿಧಾನ ಬದಲಾಗಬೇಕು, ಸಂವಿಧಾನ ಹೋಗಬೇಕು, ಜಾತ್ಯತೀತ ಹೋಗಬೇಕು, ಸಮಾಜವಾದ ಹೋಗಬೇಕು. ಅಂದ್ರೆ ಈ ದೇಶದ ಆಸ್ತಿ ಒಂದಷ್ಟು ಮೇಲ್ಜಾತಿಯ ಕೈಗಳಿಗೆ ಹೋಗ್ಬೇಕು, ಈ ದೇಶದ ಒಂದು ಸಂಪೂರ್ಣವಾದಂಥ ಮೆದುಳು ಒಂದಷ್ಟು ಮೇಲ್ಜಾತಿಯ ಕೈಗಳಿಗೆ ಹೋಗ್ಬೇಕು, ವಾಪಸ್ಸು ಮನುಸ್ಮೃತಿಯನ್ನು ತರಬೇಕು ಅಂತಕ್ಕಂಥ ಅತ್ಯಂತ ಕೆಟ್ಟ ವಿಚಾರ ಇದೆಯಲ್ಲ, ಇದು ಇಡೀ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನೊಂಚೂರು ಇಲಾಬರೇಟ್ ಮಾಡಿ. 11 ವರ್ಷಗಳ ಕಾಲ ಆಡಳಿತ ನಡೆಸಿದ್ರಲ್ಲ ಇವರು ಬಿಜೆಪಿ ಅವರು, ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಂಡ್ರು ಅಂತ? ಯಾರು? ಬಿಜೆಪಿ ಅವರು ಬಿಜೆಪಿಯ 11 ವರ್ಷಗಳ ಏನ್ ಹೇಳಿದ್ರಲ್ಲ ಈಗ, ಇದನ್ನ ಈಡೇರಿಸೋದಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಿದ್ರು ಅವರು ಅಂತ? ಯಾವ್ದನ್ನ ಈಡೇರಿಸಲಿಕ್ಕೆ? ದೊಡ್ಡದೇನೋ ಮೇಲ್ಜಾತಿಯವರ ಕೈಗೆ ಅಧಿಕಾರ ಹೋಗ್ಬೇಕು, ಮೇಲ್ಜಾತಿಯವರ ಕೈಗೆ ಮೆದುಳು ಹೋಗ್ಬೇಕು, ಹಣ ಹೋಗ್ಬೇಕು ಅಂತ. ಅದನ್ನ ಈಡೇರಿಸೋದಕ್ಕೆ ಏನೇನ್ ಮಾಡಿದ್ರು ಸರ್? ಬಿಜೆಪಿ ಅವರು ಹೊಸದಾಗಿ ಏನು ಮಾಡ್ತಾ ಇಲ್ಲ. 11 ವರ್ಷ ಕಾಲ ಏನೇನು 11 ವರ್ಷದಲ್ಲಿ ಆ ನಿಟ್ಟಿನಲ್ಲಿ ಹೋಗ್ತಾ ಇದಾರೆ ನೋಡಿ ಇಲ್ಲಿ ಅಂತ ಹೇಳೋದಕ್ಕೆ ಒಂದಷ್ಟು ಉದಾಹರಣೆಗಳು. 11 ವರ್ಷಗಳಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಬಡತನವನ್ನು ನಿವಾರಣೆ ಮಾಡ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಏನೇನಾಯ್ತು? ಏನ್ ಹೇಳಿ? ಶಿಕ್ಷಣ ಏನೂ ಆಗಿಲ್ಲ. ಈಗ ಹಣ ಇರೋರಿಗೆ ಶಿಕ್ಷಣ ಸಿಗ್ತಾ ಇದೆ, ಖಾಸಗೀಕರಣ ಆಗಿತ್ತು, ಅದು ಮುಂದುವರಿತಾ ಇದೆ. ಶಿಕ್ಷಣ ಅಂತಂದ್ರೆ ಇವತ್ತು ದುಡ್ಡಿದ್ದವ್ರಿಗೆ ಮಾತ್ರ ಅಂತಕ್ಕಂಥದ್ದು ಏನು ಆರಂಭದಲ್ಲಿ ಶುರು ಆಗಿತ್ತು, ಇನ್ನೂ ಬಿಗಡಾಯಿಸಿದೆ ಸರ್. 2014 ಅಲ್ಲ, ಮೊದಲು ಇತ್ತು. ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲೂ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಸುಲಭವಾಗಿ ಎಲ್ರಿಗೂ ಸಿಗ್ತಾ ಇರಲಿಲ್ಲ. ಬಿಜೆಪಿ ಸರ್ಕಾರ ಬಂದ್ಮೇಲೆ ಇನ್ನೂ ಬಿಗಡಾಯಿಸಿದೆ. ಅಂದ್ರೆ ಅವರು ಮಾಡೋದನ್ನ ಬಿಜೆಪಿ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಏನು ಅಂತ ಡಿಫ್ರೆನ್ಸಸ್ ಇಲ್ಲ. ಅದು ಬಡತನ ನಿವಾರಣೆಗೆ ಆಗ್ಬೇಕಾಗಿರ್ತಕ್ಕಂಥದ್ದು ಉದ್ಯೋಗ ಕೊಡಬೇಕು, ಭೂಮಿ ಇಲ್ಲದವ್ರಿಗೆ ಭೂಮಿ ಹಂಚಬೇಕು. ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಈ ಕೆಲಸವನ್ನ ಮಾಡ್ಲಿಕ್ಕೆ ಅಲ್ಲಲ್ಲ. ಮಹೇಶ್ ಅವರೇ, ನಾನು ನಿಮ್ಗೊಂದು ಅವಕಾಶ ಕೊಡ್ತಾ ಇದ್ದೀನಿ, ಮೇಕ್ ಯೂಸ್ ಆಫ್ ಇಟ್. ಮೇಲ್ವರ್ಗದ ಕೈಗೆ ಅಂದ್ರೆ ಮೇಲ್ಜಾತಿಯವರ ಕೈಗೆ ಹಣ ಹೋಗಬೇಕು, ಅಧಿಕಾರ ಹೋಗಬೇಕು ಮತ್ತು ಬುದ್ಧಿಮತ್ತೆ ಹೋಗಬೇಕು ಅನ್ನುವ ಪ್ರಯತ್ನದಲ್ಲಿ ಬಿಜೆಪಿ ಅವರು ಇದ್ದಾರೆ ಅಂದ್ರಲ್ಲ. 11 ವರ್ಷದಲ್ಲಿ ಆ ನಿಟ್ಟಿನಲ್ಲಿ ಅವರು ಮಾಡಿದ ಏನೇನು ಕೆಲಸಗಳು ಅಂತ ಹೇಳಿ ಅಂತ. ಅಲ್ಲ, ಮೇಲ್ವರ್ಗದ ಕೈಗೆ ದುಡ್ಡು ಹೋಗ್ತಿರ್ಬೇಕು, ಅಧಿಕಾರ ಹೋಗ್ತಿರ್ಬೇಕು, ಇನ್ನೊಂದೇನು ಬುದ್ಧಿಮತ್ತೆ ಹೋಗ್ತಿರ್ಬೇಕು, ಆ ನಿಟ್ಟಿನಲ್ಲಿ ಏನೇನು ಮಾಡಿದ್ರು ಅವರು ಅಂತ ಕೇಳ್ತಾ ಇದ್ದಾರೆ. ಈಗ ಯಾವುದೋ ಒಂದು 2-3 ಮಾಡಿದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೋದಾಗಿತ್ತು. ಇಡೀ ಇಂಪಾರ್ಟೆಂಟ್ ಹೇಳ್ತಾ ಇದೀನಲ್ಲ ಸರ್. ಈಗ ಶಿಕ್ಷಣ ಅಂತ ಬಂದಾಗ ಶಿಕ್ಷಣ ಎಲ್ಲರಿಗೂ ಸುಲಭವಾಗಿ ದಕ್ತಾ ಇಲ್ಲ. ಒಪ್ಕೋತೀರಾ? ಅದರ ಪಾಲು ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ, ಎರಡೂ ಇದೆ. ಇಲ್ಲಿ ನೀವು ನನ್ನ ಪ್ರಶ್ನೆ ಉತ್ತರ ಕೊಡ್ತಿಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.